ರಾಜ್ಯದ 224 ಶಾಸಕರ ಪೈಕಿ ಅತ್ಯಂತ ಸುಳ್ಳು ಹೇಳುವಂಥ ಒಬ್ಬ ಶಾಸಕ ಇದ್ದರೆ ಪ್ರಶಸ್ತಿ ಕೊಡುವಂಥದ್ದು ಇದ್ದರೆ ಅದು ನಮ್ಮ ಭೀಮಣ್ಣ ನಾಯ್ಕ ಅವರಿಗೆ ಕೊಡಬೇಕು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಗೊತ್ತದೆ, ಒಂದು ಲಲಿತ ಆಸ್ಪತ್ರೆಯಲ್ಲಿ ಮತ್ತು ರಮರಾಜ್ ಖಾನ್ ಮಿಷನ್ ಕಾಣ್ತಾ ಇಲ್ಲ. ಇದಕ್ಕೆ ಕಾರಣ ಶಾಸಕರು. ಇವರು ಈ ರೀತಿಯಾಗಿ ನಾವು ಒಂದು ಆರೋಪ ಮಾಡಿರೋದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಗೆ ಕರೆದಿದ್ದೀವಿ. ಸೊ ಇವತ್ತು ಪ್ರತಿಭಟನೆಗೆ ಆಗಮಿಸಿದ ನಮ್ಮ ಮಾಜಿ ವಿಧಾನ ಪರಿಷತ್ ಅಧ್ಯಕ್ಷರಾದಂಥ ವಿ.ಎನ್. ನಾಯ್ಕ ಅವರೇ ಹಾಗೂ ಮೊದಲನೇ ಬಾರಿ ನಮ್ಮ ಒಬ್ಬರು ಶಾಸಕರು ಇಷ್ಟು ವರ್ಷದಲ್ಲಿ ನಾವು ಒಂದು ಎಲ್ಲ ಹಿಂದುಳಿದ ವರ್ಗದವರು ಮತ್ತು ಮೇಲ್ವರ್ಗದ ಸಹಕಾರದಿಂದ ನಾವು ಇವತ್ತೊಂದು ಒಬ್ಬರು ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅತ್ಯಂತ ಉತ್ತಮವಾದಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನೆಲ್ಲ ಸಹಿಸ್ಲಿಕ್ಕಾಗದೆ ಹೀಗೆ ಬಿಟ್ಟರೆ ಇವರು ಇನ್ನೂ ಮುಂದೆ ಇನ್ನೂ 25-30 ವರ್ಷಗಳು ಇದೇ ಸಮಾಜದವ್ರು ಇರ್ತಾರೆ ಅನ್ನೋ ಒಂದು ದುರುದ್ದೇಶವನ್ನು ಇಟ್ಕೊಂಡು ಏನೋ ಗೊತ್ತಿಲ್ಲ ಇವತ್ತು ಈ ರೀತಿಯಾದಂಥ ಒಂದು ಸುಳ್ಳು ಆರೋಪವನ್ನು ಮಾಡ್ತಿದ್ದಾರೆ. ಇದನ್ನು ಖಂಡಿಸಿ BSNDP ವತಿಯಿಂದ BSNDP ವತಿಯಿಂದ ನಾವು ನಮ್ಮ ಸಮಾಜದ ಒಬ್ಬ ನಾಯಕರ ಮೇಲೆ ಈ ಒಂದು ಆರೋಪ ಮಾಡಿರ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಹಿಂದುಳಿದ ವರ್ಗ ಒಂದು ಆಶಾಕಿರಣ ಇವರು. ಸೊ 25-30 ವರ್ಷದಿಂದ ನಿರಂತರ ಸೇವೆ ಮಾಡ್ತಿದ್ದಾರೆ. ಅಧಿಕಾರ ಇಲ್ಲದೇ ಒಬ್ಬ MP MLA ಮಿನಿಸ್ಟ್ರು ಕೂಡ ಮಾಡದೇ ಇರತಕ್ಕಂಥ ಸಾಧನೆಗಳನ್ನು ನಮ್ಮ ಕ್ಷೇತ್ರ ಶಾಸಕರು ಆದಂಥ ಭೀಮಣ್ಣ ನಾಯ್ಕರವರು ಮಾಡಿದ್ದಾರೆ. ಇದನ್ನೆಲ್ಲ ಸಹಿಸಲಿಕ್ಕಾಗದೆ ಇವತ್ತು ಅನಂತ್ ಮೂರ್ತಿಯವರು ವಿನಾಕಾರಣ ಅವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಅವ್ರಿಗೆ ನಾನು ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 10ನೇ ತಾರೀಕುವರೆಗೆ ನಾವು ನಿಮಗೆ ಒಂದು ಗಡುವನ್ನು ಕೊಡ್ತಾ ಇದ್ದೀನಿ. 10ನೇ ತಾರೀಕು ಒಳಗಡೆ ನೀವು ಹೋಗ್ಬಿಟ್ಟು ನಮ್ಮ ಶಾಸಕರ ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳಲಿಲ್ಲ ಅಂತಾದರೆ 11ನೇ ತಾರೀಕು ನಂತರ ನಾವು ಏನು ತಗೋಬೇಕು ಅನ್ನೋದನ್ನು ಏನು ತೀರ್ಮಾನ ತಗೋತೀವಿ ಅನ್ನೋದನ್ನು ನಾವು ನೋಡ್ವಿ. 10ನೇ ತಾರೀಕು ನಿಮಗೆ ಲಾಸ್ಟ್ ಬಹಿರಂಗವಾಗಿ ನೀವು ಅವ್ರನ್ನ ನಾವು ಕ್ಷಮೆ ಕೇಳಬೇಕು. ಅವ್ರ ಮನೇಲಿ ಇರ್ತಾರೋ, ಅವ್ರ ಆಫೀಸಲ್ಲಿ ಇರ್ತಾರೋ, ಎಲ್ಲಿರ್ತಾರೋ ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರನ್ನ ಕ್ಷಮೆ ಕೇಳಬೇಕು. ಇಲ್ಲಂತಾದರೆ 11ನೇ ತಾರೀಕು ನಂತರ ನಾವೇನು ತೊಗೋಬೇಕು, ಏನು ತೀರ್ಮಾನ ತೊಗೋಬೇಕು ಅನ್ನೋದನ್ನು ನಾವೆಲ್ಲ ಸಮಾಜದ ಮುಖಂಡರ ಜೊತೆ, ನಮ್ಮ ಪದಾಧಿಕಾರಿಗಳ ಜೊತೆ, ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ನಾವು ನಿಮ್ಮ ಮುಂದೆ ಏನು ಪರಿಣಾಮ ಆಗುತ್ತೆ ನಮ್ಮ ಸಮುದಾಯವನ್ನು ಎದುರು ಹಾಕ್ಕೊಂಡ್ರೆ ಅಥವಾ ಹಿಂದುಳಿದ ನಾಯಕರೊಬ್ಬರನ್ನ ಎದುರು ಹಾಕ್ಕೊಂಡ್ರೆ ಅನ್ನೋದನ್ನು ತೋರಿಸ್ತೀವಿ ನಿಮಗೆ. ಇಷ್ಟು ಹೇಳ್ತಾ ಮುಂದಿನ ಇದನ್ನು ನಾವು ಮಾತಾಡೋಕ್ಕೆ